ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ರಾಯರಿಗೆ ಯಾವ ರೀತಿ ನಾವು ಮುಡುಪು ಕಟ್ಟಬೇಕು, ಮುಡುಪು ಕಟ್ಟುವ ಸರಿಯಾದ ವಿಧಾನ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಯರಿಗೆ ನಾವು ಸೇವೆ ಸಲ್ಲಿಸಬೇಕಾದ್ರೆ ತುಂಬ ದಾರಿಗಳಿವೆ. ತುಂಬ ಜನರು ಬೇರೆ ಬೇರೆ ದಾರಿಯಲ್ಲಿ ಸೇವೆ ಸಲ್ಲಿಸ್ತಾರೆ. ಕೆಲವರು ಕಾಯಿ ಸಂಕಲ್ಪ ಮಾಡ್ತಾರೆ, ಕೆಲವರು ಪತ್ರದ ಮೂಲಕ ಸೇವೆಯನ್ನು ಸಲ್ಲಿಸ್ತಾರೆ. ಇನ್ನು ಕೆಲವರು ಬೇರೆ ಬೇರೆ ವಿಧಾನದಲ್ಲಿ ರಾಯರಿಗೆ ಭಕ್ತಿಯಿಂದ ಸೇವೆ ಸಲ್ಲಿಸ್ತಾರೆ. ಮುಡುಪು ಕಟ್ಟಿ ರಾಯರಿಗೆ ಯಾವ ರೀತಿ ಹರಕೆ ಸಲ್ಲಿಸುವುದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿ ಗುರುವಾರ ನೀವು ಯಾವ ರೀತಿ ರಾಯರ ಪೂಜೆಯನ್ನು ಮಾಡ್ತೀರಾ ಅದೇ ರೀತಿ ರಾಯರಿಗೆ ಪೂಜೆಯನ್ನು ಮಾಡಬೇಕು. ನೀವು ಆಡಂಬರ ಪೂಜೆ ಮಾಡ್ತಿರೋ ಅಥವಾ ಸಿಂಪಲಾಗಿ ಪೂಜೆ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ರಾಯರ ಪೂಜೆ ಮಾಡಿದಾಗ ರಾಯರಿಗೆ ತಪ್ಪದೆ ಆದಷ್ಟು ತುಪ್ಪದ ದೀಪವನ್ನು ಹಚ್ಚಬೇಕು. ರಾಯರಿಗೆ ತುಪ್ಪದ ದೀಪ ತುಂಬ ಇಷ್ಟವಾದದ್ದು. ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು. ರಾಯರಿಗೆ ನಾವು ಮುಡುಪು ಕಟ್ಟಬೇಕಾದ್ರೆ ಮೊದಲಿಗೆ ನಮ್ಮ ಹತ್ರ ಒಂದು ಹೊಸ ಬಟ್ಟೆ ಬೇಕು. ಅದು ಹಳದಿ ಕಲರ್ ಇರುವ ಬಟ್ಟೆ ಬೇಕು. ನಾವು ಅಂಗಡಿಗೆ ಹೋಗಿ ಹಳದಿ ಕಲರ್ ಬಟ್ಟೆ ಕೊಡಿ ಅಂತ ಅಂದರೆ ಅಂಗಡಿಯವರು ಕೊಡ್ತಾರೆ. ಹಳದಿ ಕಲರ್ ಒಂದು ಬಟ್ಟೆ ಬೇಕು. ನಿಮ್ಮ ಹತ್ರ ಹಳದಿ ಬಟ್ಟೆ ಇಲ್ಲ ಅಂದರೆ ಬಿಳಿ ಬಟ್ಟೆಯ ಮೇಲೆ ಸ್ವಲ್ಪ ಅರಿಶಿನ ಹಾಕಿ ಆ ಬಟ್ಟೆಯನ್ನು ಪೂರ್ತಿಯಾಗಿ ಹಳದಿ ಮಾಡಬೇಕು. ಅರಿಶಿನ ಹಾಕಿ ಬಿಳಿ ಬಟ್ಟೆಯನ್ನು ಸಂಪೂರ್ಣವಾಗಿ ಹಳದಿ ಮಾಡಬೇಕು. ಇಲ್ಲಾಂದರೆ ನಿಮಗೆ ಅನುಕೂಲ ಆಗುತ್ತೆ ಅಂದರೆ ನೀವು ಅಂಗಡಿಗೆ ಹೋಗಿ ಒಂದು ಹೊಸ ಹಳದಿ ಬಟ್ಟೆಯನ್ನು ತರ್ಬೋದು. ಬಿಳಿ ಪಂಚೆ ದೋತ್ರ ಇರುತ್ತಲ್ಲ, ಅದೇ ರೀತಿ ಹಳದಿ ದೋತ್ರ ಪಂಚೆ ಸಿಗುತ್ತೆ. ಆ ರೀತಿ ನೀವು ತೊಗೊಂಡು ಬರ್ಬೋದು. ತಂದು ನೀವು ರಾಯರಿಗೆ ಮೊದಲು ಮುಡುಪು ಕಟ್ಟುವ ಮೊದಲು ನೀವು ಎಷ್ಟು ದಿನ ಮುಡುಪು ಕಟ್ಟಬೇಕು ಅಥವಾ ಎಷ್ಟು ವಾರ ಮುಡುಪು ಕಟ್ಟಬೇಕು ಅನ್ನೋದನ್ನ ನೀವು ಸಂಕಲ್ಪ ಮಾಡ್ಕೋಬೇಕು. ಕೆಲವರು 9 ದಿನ ಕಟ್ತಾರೆ, ಕೆಲವರು 11 ದಿನ, ಇನ್ನು ಕೆಲವರು 21 ದಿನ ಮುಡುಪನ್ನು ಕಟ್ತಾರೆ. ಯಾವ್ದು ಬೇಕಾದರೂ ನೀವು ಆಯ್ಕೆ ಮಾಡ್ಕೋಬೋದು. ಇಲ್ಲ ನಿಮಗೆ ಪ್ರತಿ ವಾರ ಅಂದರೆ ತುಂಬ ದೂರ ಆಗುತ್ತೆ ಅನ್ನೋದಾದರೆ ನೀವು ದಿನಗಳ ಲೆಕ್ಕದಲ್ಲಿ ಕೂಡ ಮುಡುಪು ಕಟ್ಬೋದು. ಅಂದರೆ ಗುರುವಾರ ಹಿಡಿದು ಗುರುವಾರದಿಂದ ನೀವು 9 ದಿನ ಮುಡುಪು ಕಟ್ಬೋದು ಅಥವಾ 21 ದಿನ ಕಟ್ಬೋದು ಅಥವಾ 11 ದಿನ ಕಟ್ಬೋದು. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿ ನೀವು ಮುಡುಪು ಕಟ್ಬೋದು. ಇನ್ನು ಮುಡುಪು ಹೇಗೆ ಕಟ್ಟಬೇಕು ಅಂದರೆ, ಒಂದು ಹಳದಿ ಬಟ್ಟೆ ಪ್ರತಿದಿನ ಅಂದರೆ ನೀವು ಈಗ 9 ದಿನ ಮುಡುಪು ಕಟ್ಟಬೇಕಾದ್ರೆ ನಿಮ್ಮ ಹತ್ರ ನಿಮ್ಮ ಚಿಕ್ಕದಾಗಿ 9 ಹಳದಿ ಬಟ್ಟೆ ಪೀಸ್ ಇರಬೇಕು. ಒಂದು ಪೀಸಲ್ಲಿ ನೀವು ಏನು ಮಾಡಬೇಕು, ಮೊದಲನೇ ದಿನ ಮುಡುಪು ಕಟ್ಟೋಕ್ಕೆ ನೀವು ಸಂಕಲ್ಪ ಮಾಡೋಕ್ಕೆ ನಿಮ್ಮ ಹತ್ರ ಕಾಯಿನ್ ತೊಗೊಳ್ಳಿ. 9 ರೂಪಾಯಿ ಆಗಿರ್ಬೋದು ಅಥವಾ 11 ರೂಪಾಯಿ ಆಗಿರ್ಬೋದು ಅಥವಾ 21 ರೂಪಾಯಿ. ನೋಟ್ ಬೇಡ, ಆದಷ್ಟು ಕಾಯಿನನ್ನು ನೀವು ಯೂಸ್ ಮಾಡಿ. ನೀವು 9 ರೂಪಾಯಿದು ಹರಕೆ ಕಟ್ಬೋದು ಅಥವಾ 21 ರೂಪಾಯಿ ಇಟ್ಟು ಕೂಡ ಕಟ್ಬೋದು ಅಥವಾ 11 ರೂಪಾಯಿ ಇಟ್ಟು ಕೂಡ ಕಟ್ಬೋದು. ಆ ಹಳದಿ ಬಟ್ಟೆಯಲ್ಲಿ 11 ರೂಪಾಯಿ ಕಾಯಿನು, ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಬೇಕು. ನಂತರ ಒಂದು ಹೂವು, ಒಂದು ತುಳಸಿ ದಳ. ತುಳಸಿ ದಳ ತುಂಬಾ ಮುಖ್ಯವಾದದ್ದು. ತುಳಸಿ ದಳ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ತುಳಸಿ ದಳ ಇಟ್ಟು ನೀವೇನು ರಾಯರ ಪೂಜೆಯನ್ನು ಮಾಡಿರ್ತೀರಲ್ವ, ರಾಯರ ಫೋಟೋವನ್ನು ಎಲ್ಲ ಸ್ವಚ್ಛವಾಗಿ ಒರೆಸಿ ರಾಯರ ಪೂಜೆ ಮಾಡಬೇಕು. ಮನೆಯನ್ನೆಲ್ಲ ಸ್ವಚ್ಛವಾಗಿ ಕ್ಲೀನಾಗಿ ಒರೆಸ್ಬೇಕು. ನೀವು ಮಡಿಯಿಂದ ರಾಯರ ಪೂಜೆ ಮಾಡಿ. ನಿಮಗೆ ಸಾಧ್ಯವಾಗುತ್ತೆ ಅಂದರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವುದು ತುಂಬ ಉತ್ತಮ. ನಾನು ಕೂಡ ಪ್ರತಿ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರ ಪೂಜೆಯನ್ನು ಮಾಡ್ತೀನಿ. ನಿಮಗೆ ಬೇಗ ಏಳೋಕ್ಕೆ ಅನುಕೂಲ ಇದೆ, ನಾವು ಬೇಗ ಏಳ್ತೀವಿ ಅನ್ನೋರು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಪೂಜೆ ಮಾಡ್ಬೋದು. ಇಲ್ಲ ನಿಮಗೆ ತುಂಬ ಬೇಗ ಏಳೋಕ್ಕಾಗಲ್ಲ ಅಂದರೂ ಕೂಡ 5 ಗಂಟೆ 5:30ಗೆ ಎದ್ದು ಕೂಡ ನೀವು ಪೂಜೆನ ಮಾಡ್ಬೋದು. ಮೊದಲು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಕ್ಲೀನ್ ಮಾಡಿ ನಂತರ ರಾಯರ ಫೋಟೋನ ಸ್ವಚ್ಛವಾಗಿ ಎಲ್ಲ ಕ್ಲೀನಾಗಿ ಒರೆಸಿ ನೀವು ಒಂದು ಮನೆಯ ಮೇಲೆ ಅಥವಾ ನಿಮಗೆ ಸಪ್ರೇಟಾಗಿ ನಿಮಗೆ ದೇವರ ಕೋಣೆ ಇದ್ದರೆ ಅಲ್ಲಿ ಕ್ಲೀನಾಗಿ ರಾಯರ ಫೋಟೋ ಒರೆಸಿ ಗಂಧ ಹಚ್ಚಿ ತುಳಸಿ ಮಾಲೆ, ತುಳಸಿ ಮತ್ತು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೂಗಳಿಂದ ರಾಯರನ್ನ ಅಲಂಕಾರ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಗೇನು ಸಾಧ್ಯ ಆಗುತ್ತೋ ಅದನ್ನ ನೈವೇದ್ಯ ಮಾಡಿ. ಇದೇ ಮಾಡಿ ಅಂತ ಹೇಳಲ್ಲ. ನಿಮಗೆ ಏನು ಮಾಡೋಕ್ಕೆ ಆಗಲೇ ಇಲ್ಲ ಅಂದರೂ ಕೂಡ ರಾಯರ ಮುಂದೆ 2 ಬಾಳೆಹಣ್ಣು ಅಥವಾ ನಿಮ್ಮ ಮನೇಲಿ ಯಾವ ಹಣ್ಣಿದೆ ಆ ಹಣ್ಣು ಇಡ್ಬೋದು. ಸ್ವಲ್ಪ ಹಾಲು ಸಕ್ಕರೆ ಇರ್ಬೋದು, ಇಲ್ಲಾಂದರೆ ಪಂಚಾಮೃತ ಮಾಡಿದರೂ ಕೂಡ ತುಂಬ ಬೆಸ್ಟು. ಇನ್ನು ಎಲ್ಲ ಪೂಜೆ ಮಾಡಿದ ನಂತರ
ನೀವೇನು ಮುಡುಪು ಕಟ್ತಿರ್ತೀರಲ್ಲ, ನಾನು ಆಗಲೇ ಹೇಳ್ದಂಗೆ ಒಂದು ಹಳದಿ ಬಟ್ಟೆಯಲ್ಲಿ ಕಾಯಿನು, ಒಂದು ಹೂವು, ತುಳಸಿ ದಳ, ಅರಿಶಿನ ಕುಂಕುಮ ಹಾಕಿ ರಾಯರ ಮುಂದೆ ನೀವು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮದು ಏನು ಹರಕೆ ಇದೆ, ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆ ಅದನ್ನು ಆ ಕೈಯಲ್ಲಿ ಹಿಡಿದು ರಾಯರ ಮುಂದೆ ಹೇಳಿ, ನನಗೆ ಕಷ್ಟ ಇದೆ ರಾಯರೇ, ಅದಕ್ಕೋಸ್ಕರ ನಾನು ನಿಮಗೆ ಮುಡುಪಿನ ಸೇವೆ ಮಾಡ್ತಾ ಇದ್ದೀನಿ ಅಂತ ಅದನ್ನು ಕೈಯಲ್ಲಿ ಹಿಡಿದು ನಿಮ್ದು ಏನೇನು ನಿಮ್ಮ ಮನಸ್ಸಿನಲ್ಲಿದೆಯಲ್ಲ ಅದನ್ನೆಲ್ಲ ಆ ಮುಡುಪಿಗೆ ಹೇಳಿಬಿಡಿ, ರಾಯರಿಗೆ ಹೇಳಿಬಿಡಿ. ನಂತರ ಅದನ್ನು ಹಳದಿ ಬಟ್ಟೆನ ನೀವೇನು ಮುಡುಪು ಕಟ್ಟಬೇಕಂತ ಎಲ್ಲ ರೆಡಿ ಮಾಡಿರ್ತೀರಲ್ಲ ಅದನ್ನ ಗಂಟು ಕಟ್ಟಬೇಕು. ನೀವು 3 ಗಂಟು ಕೂಡ ಕಟ್ಬೋದು ಅಥವಾ 2 ಗಂಟು ಕೂಡ ಕಟ್ಬೋದು. ಹೌದಾ, ಸರಿಯಾಗಿ ಅದನ್ನು ಗಂಟು ಕಟ್ಟಿ ರಾಯರ ಮುಂದೆ ಇಟ್ಟು ಪೂಜೆ ಮಾಡಿ, ಆರತಿ ಮಾಡಿ, ಮತ್ತು ಗಂಧದ ಕಡ್ಡಿ ಹಚ್ಚಿ ನೀವೇನು ಮಾಡಿ ಮನಸಾರೆ ರಾಯರ ಹತ್ರ ಬೇಡ್ಕೊಂಡು ಪೂಜೆ ಮಾಡಿ. ತಪ್ಪದೆ ರಾಯರ ಸ್ಮರಣೆಯನ್ನು ಹೇಳಿ. ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಹೇಳಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿ. ನೀವು 9 ಸಾರಿ ಕೂಡ ಹೇಳ್ಬೋದು, 11 ಸಾರಿ ಕೂಡ ಹೇಳ್ಬೋದು, ಅಥವಾ 21 ಸಾರಿ ಕೂಡ ನೀವು ಹೇಳ್ಬೋದು. ಆದರೆ ತಪ್ಪದೆ ರಾಯರ ಮಂತ್ರವನ್ನು ಒಂದು 21 ಸಾರಿ ಹೇಳಿ, ಕಣ್ಮುಚ್ಚಿ ರಾಯರ ನಾಮಸ್ಮರಣೆಯನ್ನು ಮಾಡಿ. ನೀವು 9 ದಿನ 21 ದಿನ ನಿಮಗೆ ಬಿಟ್ಟಿದ್ದು, ನೀವು ಎಷ್ಟು ದಿನ ಮಾಡ್ಬೇಕು ಅಂದ್ಕೊಂಡಿರ್ತೀರ ಅಥವಾ ಎಷ್ಟು ವಾರ ಮಾಡ್ಬೇಕು ಅಂದ್ಕೊಂಡಿರ್ತೀರ ಅದು ನಿಮಗೆ ಬಿಟ್ಟಿದ್ದು. ನಂತರ ನೀವೇನು ಅಂದ್ಕೊಂಡಿರ್ತೀರಲ್ಲ, ರಾಯರ ಅನುಗ್ರಹ ಆದ ನಂತರ ನೀವು ಅಂದ್ಕೊಂಡದ್ದು ಎಲ್ಲ ನೆರವೇರಿದ ನಂತರ ಆ ಮುಡುಪನ್ನು ಏನು ಮಾಡಬೇಕು ಅಂತ ಕೆಲವು ಜನ ಕೇಳ್ತೀರ. ಆ ಮುಡುಪನ್ನು ನೀವೇನು ಮಾಡಿ, ನೀವೇನು ನಿಮ್ಮ ಹರಕೆ ಎಲ್ಲ ತೀರಿದ ನಂತರ ಎಲ್ಲ ಮುಡುಪುಗಳ ಗಂಟನ್ನು ಏನು ಮಾಡಿ ಒಂದು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟಿಡಿ. ನೀವು ಯಾವಾಗ ಮಂತ್ರಾಲಯಕ್ಕೆ ಹೋಗ್ತೀರಾ, ಯಾವಾಗ ರಾಯರ ಸನ್ನಿಧಿಗಳಿಗೆ ನೀವು ಹೋಗ್ತೀರಾ, ಆಗ ಅವುಗಳನ್ನು ತೆಗೆದುಕೊಂಡು ರಾಯರ ಹುಂಡಿಯಲ್ಲಿ ಹಾಕ್ಬೋದು. ರಾಯರ ಹುಂಡಿಯಲ್ಲಿ ಹಾಕಿ, ಇಲ್ಲ ಅಂದರೆ ಅಲ್ಲಿ ಬಂದಿರುವಂಥ ಭಕ್ತರಿಗೆ ಎಲ್ಲ ಒಂದೊಂದು ನೀವು ಮುಡುಪು ಕಟ್ಟಿರುವಂಥ ಗಂಟನ್ನು ಕೊಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಆ ಮುಡುಪು ಕಟ್ಟಿರುವಂಥ ವಸ್ತ್ರ ಆಗಿರ್ಬೋದು ಅಥವಾ ಅದರಲ್ಲಿರುವಂಥ ದುಡ್ಡು ಆಗಿರ್ಬೋದು ಅದನ್ನ ಕೆಳಗಡೆ ಬಿಸಾಕಬೇಡಿ. ನೀವು ಯಾರಿಗಾದರೂ ಕೊಡಬೇಕಂತ ಅಂದ್ಕೊಂಡಿದ್ರೆ, ಯಾರಿಗಾದರೂ ಕೊಟ್ಟಿದ್ರೆ ರಾಯರ ಮಠದಲ್ಲಿ ಅವ್ರಿಗೆ ಹೇಳಬೇಕು, ನಾವು ಇದು ಮುಡುಪು ಕಟ್ಟಿ ಸೇವೆ ಮಾಡಿದರೆ ಇದನ್ನು ಕೆಳಗಡೆ ಬಿಸಾಕಬೇಡಿ ಅಂತ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ರಾಯರ ಅಲ್ಲಿ ಕಾಣಿಕೆ ಹುಂಡಿಯನ್ನು ಇಟ್ಟಿರ್ತಾರಲ್ಲ, ನೀವು ಅದ್ರೊಳಗೆ ಹಾಕಿದ್ರೆ ತುಂಬ ಬೆಸ್ಟು. ಈ ರೀತಿ ನೀವು ಸಂಪೂರ್ಣವಾಗಿ 9 ವಾರ ಮಾಡಿ ಅಥವಾ 21 ವಾರ ಮಾಡಿ, ಬೇಕಾದರೆ 9 ದಿನ ಮಾಡಿ ಅಥವಾ 21 ದಿನ ಮಾಡಿ, ಯಾವ ರೀತಿ ಮಾಡ್ತಿರೋದು ನಿಮಗೆ ಬಿಟ್ಟಿದ್ದು. ಆದರೆ ಆದಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ, ಖಂಡಿತ ರಾಯರು ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಮುಡುಪು ಸೇವೆ ಇದು